ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರಣು ಬಾಗೂರ್. ಸ್ನೇಹಿತರೆ, ಈಗಾಗಲೇ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತವಾಗಿರ್ತಕ್ಕಂಥ ತರಗತಿಗಳ ಸರಣಿ ಆರಂಭವಾಗಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹುಮುಖ್ಯವಾಗುವಂತಹ ವಿಷಯ ವಸ್ತನ್ನು ಸ್ಪರ್ಧಾ ತೇಜ ಕುಟುಂಬ ತಮ್ಮ ಮುಂದೆ ಒತ್ತು ತರ್ತಾ ಇದೆ ಎನ್ನುವಂಥದ್ದು. ಹಾಗೆ ಇವತ್ತು ಕೂಡ ನಿಮ್ಮ ನಿರೀಕ್ಷೆ ಹಾಗೆ ಮತ್ತೊಂದು ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ವಸ್ತನ್ನು ಒತ್ತು ತಮ್ಮ ಮುಂದೆ ಬಂದಿದ್ದೀನಿ ಅನ್ನುವಂಥದ್ದು. ಸ್ನೇಹಿತರೆ, ಹಾಗಾದರೆ ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಈಗಾಗಲೇ ಮೊದಲೇ ತಿಳಿಸಿರುವ ಹಾಗೆ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ತಮಗೆ ತಿಳಿಸ್ಕೊಡ್ಬೇಕು ಎನ್ನುವಂಥ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ. ಹಾಗಾದರೆ ಈ ಪ್ರಯತ್ನ ಒಬ್ಬರಿಂದ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಪನ್ಮೂಲ ವ್ಯಕ್ತಿಗಳೆನಿಸಿಕೊಂಡಿರುವಂತಹ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧಿಸುವಂತಹ ಉಪನ್ಯಾಸಕ ವರ್ಗ, ಹೌದಾ, ನಮ್ಮ ಏನು ಒಂದು ಸ್ನೇಹಿತ ವರ್ಗ, ಉಪನ್ಯಾಸಕ ವರ್ಗ ಇದೆಯಲ್ಲ, ಅವರೆಲ್ಲರ ಒಂದು ಸಂಘಟನಾತ್ಮಕ ಸಹಾಯದಿಂದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಬಂದು ತರಬೇತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಗುರು ಹಿರಿಯರು ನಮಗೆ ಕಲಿಸಿರುವಂತಹ ಒಂದು ಜ್ಞಾನದ ಕಣಜವನ್ನು ತಮ್ಮ ಮುಂದೆ ಉಚಿತವಾಗಿ ಹಂಚಿಕೊಳ್ಬೇಕು ಎನ್ನುವಂತಹ ನಿರ್ಧಾರದೊಂದಿಗೆ ಅನೇಕ ರಾಜ್ಯದ ಎಜುಕೇಟರ್ಸ್ಗಳು ಇಂದಿನ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, ಈ ಕೋವಿಡ್-19ನ ಪರಿಣಾಮವಾಗಿ ವಿದ್ಯಾರ್ಥಿ ಬದುಕಿನ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರಿರುವಂಥ ಸಂದರ್ಭದಲ್ಲಿ ಬಹುತೇಕ ಉಪನ್ಯಾಸಕರು ತಮ್ಮ ಮುಂದೆ ಈ ಒಂದು ಮೀಡಿಯಾದ ಮುಖಾಂತರ ಬೋಧಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ನಾನು ಮತ್ತೊಂದು ಸಾರಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಬರ್ತೀನಿ. ಹಾಗೆ ನಾವು ಕೂಡ ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕರೆಯನ್ನು ಮಾಡಿ, ಸರ್ ನೀವು ಕೂಡ ನಮಗೆ ಯೂಟ್ಯೂಬಲ್ಲಿ ಮಾಡಿ, ಆಮೇಲೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ನೀವು ಕ್ಲಾಸನ್ನು ಮಾಡಿಕೊಡಿ ಅನ್ನುವಂತಹ ಒಂದು ಕರೆಗೆ ಹೋಗೊಟ್ಟು ನಾವು ಕೂಡ ನಿರ್ಧಾರ ಮಾಡಿದ್ದೀನಿ. ಅದರ ಜೊತೆಗೇ ತಮಗೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸ್ಪರ್ಧಾತ್ಮಕ ಈ ಒಂದು ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಪರಿಚಯಿಸ್ತಾ ಬಂದಿದ್ದೀನಿ. ಹಾಗೆ ಇವತ್ತು ಪರಿಚಯಿಸುವಂತಹ ಒಬ್ಬ ವ್ಯಕ್ತಿ ಅಂದರೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ಹಾಗೂ ಸಂಪನ್ಮೂಲ ಭರಿತವಾಗಿರ್ತಕ್ಕಂಥ ಸಂಪತ್ತನ್ನು ತಮ್ಮ ಹತ್ರ ಕ್ರೋಢೀಕರಿಸಿಕೊಂಡಿರ್ತಕ್ಕಂಥ ಈ ವ್ಯಕ್ತಿಯಾಗಿರ್ತಕ್ಕಂಥ, ಹಾಗೆ ಅದರ ಜೊತೆಗೆ ಲೇಖಕರು ಕೂಡ ಆಗಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪಾರ್ಶ್ವನಾಥ್ ಗುರುಗಳವರನ್ನು ತಮ್ಮ ಮುಂದೆ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಪರಿಚಯಿಸೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ಹಾಗಾದರೆ ನಮ್ಮ ಪಾರ್ಶ್ವನಾಥ್ ಸರ್ಗಳಿಂದ ನಾವೇನು ಕಲಿಬೇಕು ಅನ್ನೋದಾಗಿದ್ದರೆ, ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರ ವಿಷಯವನ್ನು ನಾವು ನೋಡ್ತಾ ಬರ್ತೀವಿ ಅನ್ನುವಂಥದ್ದು. ಈಗ ಬೇಸಿಕಲಿ ತರಬೇತಿ ಸಂಸ್ಥೆಗಳಿಗೆ ಬಂದಿರುವಂತಹ ವ್ಯಕ್ತಿಗಳಿಗೆ ಭೂಗೋಳಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದು ಗೊತ್ತಾಗಿರ್ತೈತಿ ಅನ್ನೋದು. ಹಾಗಾದರೆ ತರಬೇತಿ ಸಂಸ್ಥೆಗೆ ಬರಲಾಗದೇ ಇರುವಂಥ ಸಮಯದ ಅಭಾವ, ದುಡ್ಡಿನ ಅಭಾವ, ಇದೆಲ್ಲ ಇದ್ದರೂ ಕೂಡ ಕುಟುಂಬದ ಪರಿಸ್ಥಿತಿಗಳು ಕೆಲವೊಮ್ಮೆ ನಮ್ಮನ್ನು ಊರು ಬಿಡೋದಕ್ಕೆ ಮುಂದಾಗೋದಿಲ್ಲ ಅನ್ನುವಂಥದ್ದು. ಅವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಗುರುಗಳೇ ಇವತ್ತು ನೇರವಾಗಿ ತಮ್ಮ ಮುಂದೆ ಬರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು. ಹಾಗೆ ಅದರ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಹಾಗೆ ಭೂಗೋಳಶಾಸ್ತ್ರವನ್ನು ಪಾರ್ಶ್ವನಾಥ್ ಸರ್ ಕಡೆಯಿಂದ ಕಲಿಯೋದೇ ಒಂದು ವಿಶೇಷತೆ ಅನ್ನುವಂಥದ್ದು. ಇದು ಅತಿಶಯೋಕ್ತಿಯ ನುಡಿ ಏನಲ್ಲ. ಹಾಗಾಗಿ ಅವರ ಕೈಯಿಂದ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೀವು ಒಂದು ಸಾರಿ ಏನಂದರೆ ಕೇಳಿದ್ದೇ ಆಗಿದ್ರೆ ಪ್ರತಿಕ್ರಿಯೆ ಅವರಿಂದೇ ಬರ್ತೈತಿ ಅನ್ನುವಂಥದ್ದು. ನಾನು ಕೂಡ ಅವರ ಜೊತೆಗೇನೆ ಪಾಠ ಮಾಡ್ತಾ ಬೆಳೆದವನು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಂದ ಕಲಿತಿದ್ದು ನಾನು ತುಂಬ ಇದೆ ಅನ್ನುವಂಥದ್ದು. ಹಾಗಾಗಿ ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ ಸರ್ ಕಲಿಸುವಂತಹ ಸಂಪೂರ್ಣವಾಗಿ ಮಾಹಿತಿಯನ್ನು ಸದುಪಯೋಗ ಪಡೆದುಕೊಳ್ಳ್ರಿ. ಸಾಧ್ಯವಾದರೆ ವಿಡಿಯೋ ನೋಡುವಾಗ ಒಂದು ನೋಟ್ ಬುಕ್ಕು ಪೆನ್ನನ್ನು ಹಿಡ್ಕೊಂಡು ಬರಿತಾ ಹೋಗ್ರಿ. ಕೇವಲ ಇದ್ಯಾವುದೋ ಮನೋರಂಜನೆಗಾಗಿ ಮಾಡುತ್ತಿರುವಂತಹ ಕಾರ್ಯಕ್ರಮವೇನಲ್ಲ ಇದು, ಸುಮ್ಮನೆ ನೋಡೋದಕ್ಕೆ ಸ್ಕಿಪ್ ಮಾಡೋದಕ್ಕೆ ಅನ್ನುವಂಥದ್ದು. ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಲಿ ಎಂಬ ಕಾರಣಕ್ಕಾಗಿ ನಮ್ಮ ಕಾರ್ಯದೊತ್ತಡದ ನಡುವೆಯೂ ಕೂಡ ಬಿಡುವನ್ನು ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನು ಹಂಚುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ಪರ್ಧಾತ್ಮಕ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥ 4ರಿಂದ 5 ವಿಷಯಗಳನ್ನು ಆ ಒಂದು ಹಂತವಾಗಿ ಬೋಧಿಸಬೇಕು ಎನ್ನುವಂಥ ಒಂದು ಸಣ್ಣ ಪ್ರಯತ್ನ ಇದೆ. ಹಾಗಾಗಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಸ್ನೇಹಿತರೆ. ಹಾಗೆ ಮತ್ತೊಂದು ಸಾರಿ ನನಗೆ ಖುಷಿ ವಿಚಾರ ಏನಂದರೆ, ನಮ್ಮ ಪಾರ್ಶ್ವನಾಥ್ ಗುರುಗಳು ಈ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮನ್ನು ಸಂಪರ್ಕಕ್ಕೆ ಬರ್ತಾ ಇರ್ತಕ್ಕಂಥದ್ದು ಖುಷಿ ವಿಚಾರ. ಹಾಗಾಗಿ ನಾನು ಹೆಚ್ಚು ಸಮಯ ಮಾತಾಡಿ ಸಮಯ ವೇಸ್ಟ್ ಮಾಡೋದಕ್ಕಿಂತ ಬದಲಾಗಿ ನೇರವಾಗಿ ನಮ್ಮ ನೆಚ್ಚಿನ ಪಾರ್ಶ್ವನಾಥ್ ಗುರುಗಳನ್ನು ನಾನು ವೇದಿಕೆಗೆ ಕರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ನಮಸ್ಕಾರ ಸರ್, ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ತಮ್ಮ ಕೂಡ ಆದರದ ಸ್ವಾಗತ ಅಂತ ತಿಳಿಸ್ತಾ ಬರ್ತಾ ಇದ್ದೀನಿ. ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ನಿಮ್ಮ ಪ್ರೀತಿಯ ಪಾರ್ಶ್ವನಾಥ್ ಧರೆಣ್ಣವರು ಮಾಡುವ ಬೆಳಗಿನ ವಂದನೆಗಳು. ಸ್ನೇಹಿತರೆ, ಇವತ್ತಿನ ಈ ಒಂದು ಬೆಳಗಿನ ಶುಭ ವೇಳೆಯಲ್ಲಿ ನಮ್ಮ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಲಾಸ್ ಮಾಡಲಿಕ್ಕೆ ಅವಕಾಶ ನೀಡಿದಂತಹ ನಮ್ಮ ಆತ್ಮೀಯರು ಹಾಗೂ ನಮ್ಮ ಸ್ನೇಹಿತರಾದ ಶರಣು ಭಾಗರ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಯಲ್ಲಿರುವಂತಹ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ನಾವು ಪರಿಚಯವಿಲ್ಲೇ ಇರತಕ್ಕಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಈ ನಮ್ಮ ಒಂದು ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆ ಇಂತಹ ಒಂದು ಕಠಿಣ ಸನ್ನಿವೇಶದಲ್ಲಿ, ಅಂದರೆ ಈ ಒಂದು ಕೋವಿಡ್-19 ಅನ್ನುವಂಥ ಏನು ಈ ಒಂದು ರೋಗ ಕಾಣಿಸಿಕೊಂಡಿದೆ, ಇಂಥ ಸಂದರ್ಭದಲ್ಲಿ ತರಬೇತಿಯನ್ನು ಪಡೆಯಲಾರದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದಾಗಿ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಉಚಿತ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ತಾವೆಲ್ಲರೂ ಈ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿಕೊಂಡು ತಮ್ಮ ಮುಂದಿನ ಭಾವಿ ಭವಿಷ್ಯತ್ತಿನ ಪರೀಕ್ಷೆಗಳಿಗೆ ಅಣಿಯಾಗಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಸೊ ಈ ಮೂಲಕ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸುಮಾರು 10 ವರ್ಷಗಳಿಂದ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ಭೂಗೋಳಶಾಸ್ತ್ರ ಹಾಗೂ ಪರಿಸರ ಅಧ್ಯಯನದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲೇ ನಾನು ಇವತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಷಯಗಳ ಕುರಿತಾಗಿ ತಮ್ಮೊಂದಿಗೆ ನಾನು ಚರ್ಚಿಸಲಿದ್ದೇನೆ. ಮೊದಲನೇದಾಗಿ ಭೂಗೋಳಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂತಹ ಅಂಶಗಳು ಯಾವುವು ಅಂತಂದರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಅಧ್ಯಾಯಗಳ ಮೇಲಿಂದ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎನ್ನುವಂಥದ್ದು. ಮೊದಲನೇದಾಗಿ ಭೂಗೋಳಶಾಸ್ತ್ರದ ಪರಿಚಯ ಆಗಿರ್ಬೋದು. 2ನೇ ಅಧ್ಯಾಯ ಭಾರತ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಮಣ್ಣುಗಳು, ಭಾರತದ ಹವಾಮಾನ ವಾಯುಗುಣ, ಭಾರತದ ಕೃಷಿ, ನದಿ ವ್ಯವಸ್ಥೆ, ಹೀಗೆ ಹಲವಾರು ಘಟಕಗಳನ್ನು ಆಧರಿಸಿ KS, PSI, SDA, FDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿವಿಧ ರೀತಿಯಾಗಿ ವಿವಿಧ ಆಯಾಮಗಳಿಂದ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾರೆ, ಆಲ್ರೆಡಿ ಕೇಳಲಾಗಿದೆ ಅನ್ನುವಂಥದ್ದು. ಸೊ ನಾನಿವಾಗ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮೊದಲ ಅಧ್ಯಾಯವಾಗಿರುವಂಥದ್ದು ಭೂಗೋಳಶಾಸ್ತ್ರದ ಪರಿಚಯವನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಭೂಗೋಳಶಾಸ್ತ್ರದ ಮೊದಲನೇ ಅಧ್ಯಾಯ ಭೂಗೋಳಶಾಸ್ತ್ರದ ಪರಿಚಯ. ಭೂಗೋಳದ ಮೊದಲ ಅಧ್ಯಾಯ ಭೂಗೋಳಶಾಸ್ತ್ರದ ಪರಿಚಯ ಅನ್ನುವಂಥದ್ದು. ಪ್ರತಿಯೊಂದು ವಿಷಯ ವಸ್ತುವಿಗೆ ತನ್ನದೇ ಆದಂಥ ಒಂದು ಪರಿಚಯ ಇರ್ತದೆ. ಸೊ ಈ ಭೂಗೋಳಶಾಸ್ತ್ರದ ಪರಿಚಯ ಅಂದರೆ ಏನು ಅಂತಂದರೆ, ಭೂಗೋಳ ಅಂದರೆ ಏನು, ಅದು ಒಳಗೊಂಡಿರುವ ವಿಷಯ ಅಂಶಗಳು ಯಾವುವು, ಭೂಗೋಳಶಾಸ್ತ್ರದ ಪಿತಾಮಹರು ಯಾರು, ಭೂಗೋಳಶಾಸ್ತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂತಹ ಹಲವಾರು ಮಹನೀಯರು ಯಾರು ಎಂಬುದರ ಕುರಿತಾಗಿ ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ, ಈ ಭೂಗೋಳಶಾಸ್ತ್ರ ಅಂತಂದರೆ ಭೂಮಿಯ ಪ್ರಾಕೃತಿಕ ಲಕ್ಷಣಗಳು, ಭೌತಿಕ ಲಕ್ಷಣಗಳು, ಭೂ ಸ್ವರೂಪಗಳು, ಅದೇ ರೀತಿಯಾಗಿ ಈ ವಿಶ್ವ, ಗ್ರಹ, ಉಪಗ್ರಹ, ಧೂಮಕೇತು, ಕ್ಷುದ್ರಗ್ರಹ ಮುಂತಾದವುಗಳ ಕುರಿತಾಗಿ ವ್ಯವಸ್ಥಿತವಾಗಿ ಮಾಡುವಂಥ ಅಧ್ಯಯನವನ್ನು ಭೂಗೋಳಶಾಸ್ತ್ರ ಅಂತ ಕರಿತೇವೆ. ಸೊ ಇಂತಹ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳ ಕುರಿತಾಗಿ ಅಧ್ಯಯನವನ್ನು ಮಾಡಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಂತಹ ಆ ವ್ಯಕ್ತಿ ಯಾರು ಅಂತಂದರೆ ಆತನೇ ಭೂಗೋಳಶಾಸ್ತ್ರದ ಪಿತಾಮಹ ಎರಾಟೋಸ್ಥನೀಸ್. ಭೂಗೋಳಶಾಸ್ತ್ರ ಪಿತಾಮಹ ಅಂತ ತಿಳ್ಕೊಂಡು ನಾವು ಎರಾಟೋಸ್ಥನೀಸನನ್ನು ಕರೆಯುತ್ತೇವೆ. ಎರಾಟೋಸ್ಥನೀಸ್ ಮೂಲತಃ ಈ ಭೂಗೋಳಶಾಸ್ತ್ರ ಅನ್ನುವಂತಹ ಕನ್ನಡ ಭಾಷೆಯ ಶಬ್ದ ಇಂಗ್ಲೀಷ್ ಭಾಷೆಯ 2 ಪದಗಳಿಂದ ಉಗಮಗೊಂಡಿದೆ ಅನ್ನುವಂಥದ್ದು. ಆ ಇಂಗ್ಲೀಷ್ ಭಾಷೆಯ 2 ಶಬ್ದಗಳು ಯಾವುವು ಅಂತಂದರೆ, ಒಂದು ಜಿಯೋ ಎಂದರೆ ಭೂಮಿ, ಜಿಯೋ ಎಂದರೆ ಭೂಮಿ, ಎರಡನೇದಾಗಿ ಬರ್ತಕ್ಕಂಥದ್ದು ಗ್ರಾಫಿಯೋ. ಜಿಯೋ ಎಂದರೆ ಭೂಮಿ, ಎರಡನೇದಾಗಿ ಗ್ರಾಫಿಯೋ ಎಂದರೆ ಭೂಮಿಯ ಕುರಿತಾಗಿ ಮಾಡುವಂತಹ ಅಧ್ಯಯನ ಅಥವಾ ವಿವರಣೆ ಎಂದರ್ಥವಾಗಿದೆ. ಅಧ್ಯಯನ ಅಥವಾ ವಿವರಣೆ ಅಂತ ಅರ್ಥವಾಗಿದೆ ಅಂತಕ್ಕಂಥದ್ದು ಫ್ರೆಂಡ್ಸ್. ಸೊ ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದವರು ಯಾರು ಅಂತಂದರೆ ಗ್ರೀಕರು.
ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಗೋಳಶಾಸ್ತ್ರದ ಅಧ್ಯಯನ ಪ್ರಾರಂಭಿಸಿದವರು ಗ್ರೀಕರು. ಈ ಗ್ರೀಕರು ಭಾರತವನ್ನು ಇಂಡಿಯಾ ಎಂದು ಕರೆದಿದ್ದಾರೆ. ಈ ಗ್ರೀಕರು ಭಾರತವನ್ನು ಇಂಡಿಯಾ ಎಂದು ಕರೆದವರು ಮೊದಲಿಗೆ ಯಾರು ಅಂತಂದರೆ ಗ್ರೀಕರು. ಅದೇ ರೀತಿಯಾಗಿ ಈ ಗ್ರೀಕರ ನಂತರ ಭಾರತವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರು ಅಂತಂದರೆ ಅವರೇ ಪರ್ಷಿಯನ್ನರು. ಗ್ರೀಕರ ನಂತರ ಭೂಗೋಳಶಾಸ್ತ್ರದ ವ್ಯವಸ್ಥಿತ ಅಧ್ಯಯನದಲ್ಲಿ ತೊಡಗಿದವರು ಪರ್ಷಿಯನ್ನರು. ಇವರು ಭಾರತವನ್ನು ಹಿಂದೂಸ್ತಾನ್ ಅಥವಾ ಇನ್ನೊಂದು ಹೆಸರಿದೆ, ಅದುವೇ ಅಲ್ ಹಿಂದ್ ಅಂತಕ್ಕಂಥದ್ದು. ಭಾರತವನ್ನು ಹಿಂದೂಸ್ತಾನ್ ಅಥವಾ ಅಲ್ ಹಿಂದ್ ಎಂದು ಕರೆದವರು ಯಾರು ಅಂತಂದರೆ ಈ ಪರ್ಷಿಯನರು ನಥಿಂಗ್ ಬಟ್ ನೀವೆಲ್ಲರೂ ಪ್ರಾಚೀನ ಇತಿಹಾಸಗಳಲ್ಲಿ ಓದ್ತೀರಿ, ಪರ್ಷಿಯಾದಿಂದ ದಂಡೆತ್ತಿ ಬಂದರು ಅಂತೇಳಿ. ಆದರೆ ಪ್ರಾಚೀನ ಕಾಲದಲ್ಲಿ ಬರುವಂಥ ಪರ್ಷಿಯಾ ಇವತ್ತಿನ ಇರಾನ್ ದೇಶವಾಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಇವತ್ತಿನ ಇರಾನ್ ದೇಶವನ್ನು ಪ್ರಾಚೀನ ಕಾಲದಲ್ಲೇ ಪರ್ಷಿಯಾ ಎಂದು ಕರೆಯಲಾಗುತ್ತಿತ್ತು. ಅದೇ ರೀತಿಯಾಗಿ ಈ ಒಂದು ಭೂಗೋಳಶಾಸ್ತ್ರ ವಿಷಯವನ್ನು ನೋಡಿದಾಗೆ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವ್ರು ಯಾರು ಅಂತಂದರೆ ಮೊಟ್ಟ ಮೊದಲು ಎರಾಟೋಸ್ಥನೀಸ್. ಇವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತೇವೆ. ಈ ಎರಾಟೋಸ್ಥನೀಸರವರನ್ನು ಯಾಕೆ ನಾವು ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಅಂದರೆ ಅವರು ಈ ವಿಷಯಕ್ಕೆ ಕೊಟ್ಟಿರುವಂತಹ ಹಲವಾರು ಕೊಡುಗೆಗಳನ್ನು ಆಧರಿಸಿ ಅವರನ್ನು ಭೂಗೋಳಶಾಸ್ತ್ರ ಪಿತಾಮಹರು ನಥಿಂಗ್ ಬಟ್ ದಿ ಫಾದರ್ ಆಫ್ ಜಿಯೋಗ್ರಫಿ ಎಂದು ಕರೆಯಲಾಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಹಾಗಾದರೆ ಯಾರು ಈ ಎರಾಟೋಸ್ಥನೀಸ್ ಅಂತ ನೋಡಿದರೆ ಯಾರು ಎರಾಟೋಸ್ಥನೀಸ್ ಅಂತಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಈಜಿಪ್ಟ್ ದೇಶದಲ್ಲಿ ಈಜಿಪ್ಟ್ ದೇಶದಲ್ಲಿ ಇರತಕ್ಕಂತಹ ಅಲೆಕ್ಸಾಂಡ್ರಿಯಾ ಅನ್ನುವಂಥ ಒಂದು ನಗರದಲ್ಲಿ ಒಬ್ಬ ಸಾಮಾನ್ಯ ಗ್ರಂಥಪಾಲಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ವ್ಯಕ್ತಿ ಯಾರು ಅಂದರೆ ಈ ಎರಾಟೋಸ್ಥನೀಸ್. ಇವರಿಗೆ ಒಂದು ಹುಟ್ಟುಗುಣ ಏನಪ್ಪ ಅಂತಂದರೆ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಧ್ಯಯನವನ್ನು ಮಾಡೋದ್ರ ಮೂಲಕ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡುವಂತಹ ಆಶೆಯನ್ನು ಹೊತ್ತುಕೊಂಡಂಥ ವ್ಯಕ್ತಿ ಯಾರು ಅಂತಂದರೆ ಈ ಎರಾಟೋಸ್ಥನೀಸ್. ಇವರು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಚಿಸಿರುವಂಥ ಕೃತಿ ಯಾವುದು ಅಂದರೆ ಅದುವೇ ಜಿಯೋಗ್ರಫಿಕಾ. ಈ ಜಿಯೋಗ್ರಫಿಕಾ ಅನ್ನುವಂತಹ ಸುಪ್ರಸಿದ್ಧವಾದ ಕೃತಿಯಲ್ಲಿ ಪ್ರಪಂಚಕ್ಕೆ ಗೊತ್ತಿರಲಾರದ ಹಲವಾರು ಹೊಸ ವಿಷಯಗಳ ಕುರಿತಾಗಿ ವಿವರಿಸಲಾಗಿದೆ. ಅದುವೇ ಜಿಯೋಗ್ರಫಿಕಾ. ಆ ಪ್ರಪಂಚಕ್ಕೆ ಗೊತ್ತಿರಲಾರದ ಹಲವಾರು ವಿಷಯಗಳು ಯಾವುವು ಅಂತಂದರೆ ಮೊದಲದಾಗಿ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಜಿಯೋಗ್ರಫಿ ಅನ್ನುವಂಥ ಶಬ್ದವನ್ನು ಬಳಸಿದ ಮೊದಲ ವ್ಯಕ್ತಿ ಯಾರು ಅಂತಂದರೆ ಎರಾಟೋಸ್ಥನೀಸ್. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಜಿಯೋಗ್ರಫಿ ಅನ್ನುವಂಥ ಶಬ್ದವನ್ನು ಬಳಸಿದವರು ಎರಾಟೋಸ್ಥನೀಸ್. ಇವರ ಎರಡನೆಯ ಕೊಡುಗೆ ಯಾವುದು ಅಂತಂದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಭೂಮಿಯ ವೈಜ್ಞಾನಿಕ ಸುತ್ತಳತೆಯನ್ನು ತಿಂಗ್ಬಟ್ಟ ಸರ್ಕಂಫರೆನ್ಸ್ ಆಫ್ ದ ಅರ್ತ್ ಅಂತ ಹೇಳಿ ಕರಿತೀವಿ. ಭೂಮಿಯ ವೈಜ್ಞಾನಿಕ ಸುತ್ತಳತೆಯನ್ನು ಅಧ್ಯಯನ ಮಾಡಿದಂತಹ ಮೊದಲ ವ್ಯಕ್ತಿ. ಅದೇ ರೀತಿಯಾಗಿ ಇವರ 3ನೇ ಕೊಡುಗೆ ಯಾವುದು ಅಂತಂದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಆಫ್ರಿಕಾ ಖಂಡದ ಪೂರ್ವ ಕರಾವಳಿಯಿಂದ ಒಂದು ನೌಕೆಯನ್ನು ಅಥವಾ ಒಂದು ಹಡಗನ್ನು ಹಿಂದೂ ಮಹಾಸಾಗರದಲ್ಲಿ ತೇಲಿಬಿಟ್ಟರೆ ಅದು ಭಾರತ ಅನ್ನುವಂಥ ಉಪಖಂಡವನ್ನು ತಲುಪುತ್ತದೆ ಎಂದು ಮೊಟ್ಟ ಮೊದಲಿಗೆ ಹೇಳಿದ ವ್ಯಕ್ತಿ ಈ ಎರಾಟೋಸ್ಥನೀಸ್ ಆಗಿದ್ದಾರೆ. ಅದೇ ರೀತಿಯಾಗಿ 4ನೇದಾಗಿ ಬರ್ತಕ್ಕಂಥ ಪ್ರಮುಖ ಕೊಡುಗೆ ಯಾವುದಪ್ಪ ಅಂತಂದರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವದ ನಕ್ಷೆಯನ್ನು ಇವತ್ತು ನಾವೇನು ವರ್ಲ್ಡ್ ಮ್ಯಾಪ್ ಅಂತೇಳಿ ಕರಿತೀವಿ, ಆ ವಿಶ್ವದ ನಕ್ಷೆಯನ್ನು ರಚಿಸುವಲ್ಲೇ 3 ಜನ ಭೂಗೋಳಶಾಸ್ತ್ರಜ್ಞರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಒಬ್ಬರು ಅನಾಕ್ಸಿಮ್ಯಾಂಡರ್, ಒಬ್ಬ ಗ್ರೀಕ್ ದೇಶದ ಖ್ಯಾತ ಭೂಗೋಳಶಾಸ್ತ್ರಜ್ಞ ಅನಾಕ್ಸಿಮ್ಯಾಂಡರ್. ಎರಡನೇದಾಗಿ ಬರ್ತಕ್ಕಂಥ ಮತ್ತೊಬ್ಬ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಯಾರು ಅಂತಂದರೆ ಅವರೇ ಎರಾಟೋಸ್ಥನೀಸ್. ಅನಾಕ್ಸಿಮ್ಯಾಂಡರ್, ಎರಡನೇದಾಗಿ ಎರಾಟೋಸ್ಥನೀಸ್, ಮೂರನೇದಾಗಿ ಬರ್ತಕ್ಕಂಥವ್ರು ಟಾಲೆಮಿ. ನೀವೆಲ್ಲರೂ ಗೊತ್ತಿದೆ, ಟಾಲೆಮಿ ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಖ್ಯಾತ ಭೂಗೋಳಶಾಸ್ತ್ರಜ್ಞ. ಅನಾಕ್ಸಿಮ್ಯಾಂಡರ್, ಎರಡನೇದಾಗಿ ಬರ್ತಕ್ಕಂಥ ಭೂಗೋಳಶಾಸ್ತ್ರಜ್ಞ ಎರಾಟೋಸ್ಥನೀಸ್, ಮೂರನೇದಾಗಿ ಟಾಲೆಮಿ. ಈ 3 ಮಹನೀಯರು ಕೂಡಿಕೊಂಡು ವಿಶ್ವದ ನಕ್ಷೆಯನ್ನು ಬಿಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತಂದರೆ ಟಾಲೆಮಿ. ಈ ಕಾರಣಕ್ಕಾಗಿ ನಾವೆಲ್ಲ ಅಧ್ಯಯನ ಮಾಡುವಂಥ ಪುಸ್ತಕಗಳಲ್ಲಿ ವಿಶ್ವದ ನಕ್ಷೆಯನ್ನು ಬಿಡಿಸಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಟಾಲೆಮಿ ಎಂದು ಹೇಳಲಾಗುತ್ತದೆ. ಈ ಎರಾಟೋಸ್ಥನೀಸ್ ಅವರ ನಂತರ ಬರ್ತಕ್ಕಂತಹ ಇತರೆ ಭೂಗೋಳಶಾಸ್ತ್ರಜ್ಞರು ಯಾರು ಅಂತಂದರೆ ಆ ಭೂಗೋಳಶಾಸ್ತ್ರಜ್ಞರನ್ನು ನಾವು ಆಧುನಿಕ ಭೂಗೋಳದ ಪಿತಾಮಹರು ಅಂತೇಳಿ ಕರಿತೀವಿ. ನಥಿಂಗ್ ಬಟ್ ದಿ ಫಾದರ್ಸ್ ಆಫ್ ಮಾಡರ್ನ್ ಜಿಯೋಗ್ರಫಿ. ಆ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹರು ಯಾರು ಅಂತಂದರೆ ಮೊದಲನೇದಾಗಿ ಬರ್ತಕ್ಕಂಥ ವ್ಯಕ್ತಿ ಅವರೇ ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್.
ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್ ಅವರನ್ನು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹರು ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈ ಶಬ್ದ ನಿಮಗೆ ಹೊಸದಾಗಿ ಅನಿಸಬಹುದು, ಆದರೆ ಈ ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್ ಭೂಗೋಳಶಾಸ್ತ್ರದಲ್ಲಿಯೇ ತನ್ನದೇ ಆದ ಸಿದ್ಧಾಂತವನ್ನು ಮಂಡಿಸುವುದರ ಮೂಲಕ ಈತನು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪಿತಾಮಹನು ಎಂತಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿ. ಅದೇ ರೀತಿ ಇವತ್ತು ಎಲ್ಲ ಖಂಡಗಳ ಪಶ್ಚಿಮ ಭಾಗದಲ್ಲಿ ಮರುಭೂಮಿಗಳ ನಿರ್ಮಾಣಗೊಳ್ಳಲು ಕಾರಣ ಏನು ಎಂಬುದಕ್ಕೆ ತನ್ನದೇ ಆದಂಥ ಸಿದ್ಧಾಂತವನ್ನು ಮಂಡಿಸಿದನು ಯಾರು ಅಂತಂದರೆ ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್. ಈ ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್ ದಕ್ಷಿಣ ಅಮೆರಿಕ ಖಂಡದ ಪಶ್ಚಿಮ ಭಾಗದಲ್ಲಿ ಬರುವಂತಹ ಪೇರು ದೇಶದ ಕರಾವಳಿಯ ತೀರದುದ್ದಕ್ಕೂ ಹರಿದು ಹೋಗುವಂತಹ ಶೀತ ಸಾಗರ ಪ್ರವಾಹವನ್ನು ಕಂಡುಹಿಡಿದುದರಿಂದಾಗಿ ಆ ಶೀತ ಸಾಗರ ಪ್ರವಾಹವನ್ನು ನಾವು ಹಂಬೋಲ್ಟ್ ಶೀತ ಸಾಗರ ಪ್ರವಾಹ, ನಥಿಂಗ್ ಬಟ್ ಹಂಬೋಲ್ಟ್ ಕೋಲ್ಡ್ ಕರೆಂಟ್, ಹಂಬೋಲ್ಟ್ ಶೀತ ಸಾಗರ ಪ್ರವಾಹ ಅಥವಾ ನಾವು ಪೇರು ಶೀತ ಸಾಗರ ಪ್ರವಾಹ ಎಂದು ಕರೆಯುತ್ತೇವೆ. ಈ ಕಾರಣದಿಂದಾಗಿಯೇ ಪೇರು ದೇಶದಲ್ಲಿ ನಿರ್ಮಾಣಗೊಂಡಿರುವ ಮರುಭೂಮಿ ಯಾವುದು ಅಂತಂದರೆ ಚೀಲಿ ಮರುಭೂಮಿಯು ಈ ಒಂದು ಶೀತ ಸಾಗರ ಪ್ರವಾಹದಿಂದ ನಿರ್ಮಾಣಗೊಂಡಿದೆ ಅಂತ ಹೇಳಿದವನು ಯಾರು ಅಂದರೆ ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್. ಇನ್ನು ಆಧುನಿಕ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮತ್ತೊಬ್ಬ ಭೂಗೋಳಶಾಸ್ತ್ರಜ್ಞ ಯಾರು ಅಂತಂದರೆ ಅವನೇ ಕಾರ್ಲ್ ಲಿಟ್ಟರ್. ಆತನೇ ಕಾರ್ಲ್ ಲಿಟ್ಟರ್ ಅಂತಕ್ಕಂಥವ್ರು. ಸೊ ಈ ಇಬ್ಬರು ಮಹನೀಯರನ್ನು ನಾವು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹರು ಎಂದು ಕರೆಯುತ್ತೇವೆ ಅನ್ನುವಂಥದ್ದು. ಸೊ ಇವರ ಆದ ನಂತರ ಇವರ ಮುಂದುವರೆದಂತಹ ಭೂಗೋಳಶಾಸ್ತ್ರದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದವರು ಯಾರು ಅಂತಂದರೆ ಅವರೇ ಇತರೆ ಭೂಗೋಳಶಾಸ್ತ್ರಜ್ಞರು. ಇಲ್ಲೇ ಭೂಗೋಳಶಾಸ್ತ್ರವನ್ನು 2 ಪ್ರಕಾರಗಳಾಗಿ ವಿಂಗಡಿಸಲಾಯಿತು. ಆ 2 ಪ್ರಕಾರಗಳು ಯಾವುವು ಅಂತಂದರೆ, ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ 2 ಶಾಖೆಗಳು. ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ, ನಥಿಂಗ್ ಬಟ್ ಇನ್ ಇಂಗ್ಲೀಷ್ ಫಿಸಿಕಲ್ ಜಿಯೋಗ್ರಫಿ. ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದು ಅಂದರೆ ಮಾನವ ಭೂಗೋಳಶಾಸ್ತ್ರ, ನಥಿಂಗ್ ಬಟ್ ಹ್ಯೂಮನ್ ಜಿಯೋಗ್ರಫಿ ಅಂತೇಳಿ ಕರಿತೀವಿ. ಸೊ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಹಾಗೂ ಮಾನವ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಅಧ್ಯಯನ ಮಾಡಿದಂತಹ ಮಹನೀಯರನ್ನು ಆಯಾ ಶಾಸ್ತ್ರಗಳ ಪಿತಾಮಹರು ಅಂತಲೇ ಕರೆಯಲಾಗಿದೆ. ಮೊದಲದಾಗಿ ಇಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪಿತಾಮಹರು ಯಾರು ಅಂತಂದರೆ ನಾನು ಆಲ್ರೆಡಿ ಹೇಳಿದ ಹಾಗೆ ಅಲೆಕ್ಸಾಂಡರ್ ವಾನ್ ಅಲೆನ್ ಹಂಬೋಲ್ಟ್ ಅವರನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಪಿತಾಮಹ ಅಂತೇಳಿ ಕರಿತೇವೆ. ಸೊ ಮಾನವ ಭೂಗೋಳಶಾಸ್ತ್ರ ಮತ್ತು ರಾಜಕೀಯ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಫೆಡ್ರಿಕ್ ರಾಡ್ಜಲ್ ಅವರನ್ನು ಕರೆಯುತ್ತಾರೆ. ಫೆಡ್ರಿಕ್ ರಾಡ್ಜಲ್ ಅವರನ್ನು ಕರೆಯುತ್ತಾರೆ ಅನ್ನುವಂಥದ್ದು ಫ್ರೆಂಡ್ಸ್. ಸೊ ಹೀಗೆ ಈ ಭೂಗೋಳಶಾಸ್ತ್ರ ಅನ್ನುವಂಥ ಪರಂಪರೆ ಈ ರೀತಿಯಾಗಿ ಬೆಳೆದುಕೊಂಡು ಬರ್ತದೆ. ಇಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರವು ಒಳಗೊಂಡಿರುವಂತಹ ವಿಷಯಾಂಶಗಳನ್ನು ಆಧರಿಸಿ ಆನ್ ದ ಬೇಸಿಸ್ ಆಫ್ ಇಟ್ಸ್ ರೆಸ್ಪೆಕ್ಟಿವ್ ಕಂಪೋನೆಂಟ್ಸ್, ಫಿಸಿಕಲ್ ಜಿಯೋಗ್ರಫಿ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಪ್ರಾಕೃತಿಕ ಭೂಗೋಳ ಒಳಗೊಂಡಿರುವ ವಿಷಯ ವಸ್ತುವನ್ನು ಆಧರಿಸಿ ಅದನ್ನು ಮತ್ತೆ 4 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಆ 4 ಪ್ರಕಾರಗಳು ಯಾವುವು ಅಂತಂದರೆ, ಒಂದು ಜಲಗೋಳ. ಪ್ರಾಕೃತಿಕ ಭೂಗೋಳದ ಪ್ರಮುಖ ಅಂಶಗಳು ಒಂದು ಜಲಗೋಳ, ಇದನ್ನು ಇಂಗ್ಲೀಷ್ನಲ್ಲಿ ಹೈಡ್ರೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ ಬರ್ತಕ್ಕಂಥದ್ದು ವಾಯುಗೋಳ, ನಥಿಂಗ್ ಬಟ್ ಇಂಗ್ಲೀಷ್ನಲ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ. ಮೂರನೇದಾಗಿ ಶಿಲಾಗೋಳ, ನಥಿಂಗ್ ಬಟ್ ಇನ್ ಇಂಗ್ಲೀಷ್ ಲಿಥೋಸ್ಫಿಯರ್. ಈ 3 ಗೋಳಗಳು ಇದ್ದಾಗ ಮಾತ್ರ ಹುಟ್ಟಿಕೊಳ್ಳುವಂಥ ಹೊಸದಾದ ಗೋಳ ಯಾವುದು ಅಂದರೆ ಅದುವೇ ಜೀವಗೋಳ, ನಥಿಂಗ್ ಬಟ್ ಬಯೋಸ್ಫಿಯರ್. ಈ 3 ಗೋಳಗಳಿಂದ ಆವರಿಸಿ ನಿರ್ಮಾಣಗೊಳ್ಳುವಂಥ ಹೊಸದಾದ ಗೋಳವೇ ಯಾವುದು ಅಂತಂದರೆ ಅದುವೇ ಜೀವಗೋಳ, ನಥಿಂಗ್ ಬಟ್ ಬಯೋಸ್ಫಿಯರ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಹಲವಾರು ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ವಿಶೇಷವಾಗಿ BEd, DEd, TET ಮತ್ತು CET ಎಕ್ಸಾಮ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರಶ್ನೆ ಯಾವ ರೀತಿ ಇರ್ತದಪ್ಪ ಅಂತಂದರೆ, ಭೂಮಿಯ ಮೇಲೆ ಒಂದು ಜೀವಿಯು ತನ್ನ ಅಸ್ತಿತ್ವವನ್ನು ಹೊಂದಲು ಕೆಳಕಂಡ ಯಾವ ಪ್ರಾಕೃತಿಕ ಅಂಶಗಳು ಅವಶ್ಯಕವಾಗಿ ಒಂದು ಕೇಳಿದ್ದ. ಸೊ ಅದರಲ್ಲಿ ಒಂದು ಜೀವಿ ವಾಸವಾಗುವುದು ಯಾವ ಗೋಳದಲ್ಲಪ್ಪ ಅಂತಂದರೆ ಜೀವಗೋಳದಲ್ಲಿ. ನೀವು ಎಲ್ಲ ಪ್ರಾಣಿ ಪಕ್ಷಿ ಸಸ್ಯವರ್ಗಗಳು ಕಂಡುಬರೋದು ಈ ಜೀವಗೋಳದಲ್ಲಿ. ಈ ಜೀವಿಯಲ್ಲಿ ಬದುಕಕ್ಕಾಯಿತು ಅಂತಂದರೆ ಯಾವ ಪ್ರಾಕೃತಿಕ ಅಂಶಗಳ ಅವಶ್ಯಕತೆ ಇದೆ ಅಂತಂದರೆ, ಒಂದು ಜಲಗೋಳ, 2 ವಾಯುಗೋಳ, 3 ಶಿಲಾಗೋಳ. ಈ 3 ಅಂಶಗಳಿಂದ ನಿರ್ಧರಿತವಾಗುವುದೇ ಈ ಜೀವಗೋಳ. ಹೀಗೆ ನಾವಿದನ್ನು ಈ ರೀತಿಯಾಗಿ ನಿರ್ಧರಿಸ್ತೀವಿ ಫ್ರೆಂಡ್ಸ್. ಸೊ ಇದನ್ನು ನಾವು ಜೀವಗೋಳ ಅಂತ ತಿಳ್ಕೊಡ್ರಿ. ಇದು ಶಿಲಾಗೋಳ, ಇದು ಜಲಗೋಳ. ಜೀವಗೋಳ
ಓಕೆ, ಶಿಲಾಗೋಳ, ಜಲಗೋಳ, ಅದೇ ರೀತಿಯಾಗಿ ಬರ್ತಕ್ಕಂಥದ್ದು ವಾಯುಗೋಳ. ಈ 3 ಗೋಳಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಹೊಸದಾದ ಗೋಳ ಯಾವುದು ಅಂತಂದರೆ ಅದುವೇ ಜೀವಗೋಳ. ಈ ರೀತಿ ಕೂಡ ನಾವು ಇದನ್ನು ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಫ್ರೆಂಡ್ಸ್, ಈ ಭೂಗೋಳಶಾಸ್ತ್ರ ಅನ್ನುವಂಥ ವಿಷಯ ಎಲ್ಲ ವಿಷಯಗಳ ಒಂದು ಆಂತರಿಕ ಅಂಶಗಳನ್ನು ಒಳಗೊಂಡಿರುವುದರಿಂದಾಗಿ ಭೂಗೋಳಶಾಸ್ತ್ರವನ್ನು ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಥವಾ ಮಾತೃ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತದೆ ಅನ್ನುವಂಥದ್ದು. ಸೊ ಹೀಗೆ ಈ ಭೂಗೋಳಶಾಸ್ತ್ರಕ್ಕೆ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಈ ರೀತಿ ಕಂಡು ಬರ್ತಾ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಪಿತಾಮಹ ಎಂದು ಕರೆಯಲ್ಪಡ್ತಕ್ಕಂತಹ ಹೆರೋಡೋಟಸ್ ಅವರು ತಮ್ಮದೇ ಆದಂಥ ಒಂದು ಅನಿಸಿಕೆಯನ್ನು ನೀಡಿದ್ದಾರೆ. ಅದೇನಪ್ಪ ಅಂತಂದರೆ, ಇತಿಹಾಸದ ಹಿನ್ನೆಲೆಯನ್ನು ಅರ್ಥಕೊಂಡು ಭೂಗೋಳಶಾಸ್ತ್ರ ಅಧ್ಯಯನ ಮಾಡುವುದು, ಅದೇ ರೀತಿಯಾಗಿ ಭೂಗೋಳಶಾಸ್ತ್ರದ ಪರಿಕಲ್ಪನೆ ಇಲ್ಲದ ಇತಿಹಾಸವನ್ನು ಬೋಧಿಸುವುದು ಅಗಣ್ಯ ಅಂತಕ್ಕಂಥದ್ದು ಫ್ರೆಂಡ್ಸ್. ಅಂದರೆ ಭೂಗೋಳ ಅನ್ನುವಂಥದ್ದು ಇತಿಹಾಸದ ಜೊತೆಗೂ ಹಾಗೂ ಇತಿಹಾಸ ಅನ್ನುವಂಥದ್ದು ಭೂಗೋಳದ ಜೊತೆಗೂ ಅಂತರ್ಗತವಾದ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ದು ಹೆರೋಡೋಟಸ್ ಅವರ ಇತಿಹಾಸದ ಪಿತಾಮಹ ಆಗಿರ್ತಕ್ಕಂತಹ ಹೆರೋಡೋಟಸ್ ಅವರ ಒಂದು ಮಾತಿನ ಅರ್ಥ ಆಗಿದೆ ಅನ್ನುವಂಥದ್ದು. ಅದಾದ ನಂತರ ಇನ್ನೂ ಹಲವಾರು ಜನರು ಬರ್ತಾರೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಈ ವಿಶ್ವದ ನಕ್ಷೆಯ ಮೇಲೆ ಈ ಅಕ್ಷಾಂಶ ಮತ್ತು ರೇಖಾಂಶ ನಾವೇನು ಕರಿತೀವಿ, ವಿಶ್ವದ ನಕ್ಷೆಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶ ಭೂಗೋಳಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಂಶ ಇದು. ಅಕ್ಷಾಂಶವನ್ನು ಇಂಗ್ಲೀಷ್ನಲ್ಲಿ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಕರಿತೀವಿ, ಅಕ್ಷಾಂಶವನ್ನು ಲ್ಯಾಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ರೇಖಾಂಶವನ್ನು ಲಾಂಗಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಓಕೆ, ಮುಂದಿನ ಅಧ್ಯಾಯದಲ್ಲಿ ಹೇಳ್ತೇನೆ ಏನಂತೇಳಿ ನಿಮಗೆ. ಸೊ ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳನ್ನು ವಿಶ್ವದ ನಕ್ಷೆಯ ಮೇಲೆ ಎಳೆಯಬೇಕೆಂಬ ಪರಿಕಲ್ಪನೆಯನ್ನು ಕೊಟ್ಟವನು ಯಾರು ಅಂತಂದರೆ ಎರಾಟೋಸ್ಥನೀಸ್. ಲ್ಯಾಟಿಟ್ಯೂಡ್ನಲ್ ಆ್ಯಂಡ್ ಲಾಂಗಿಟ್ಯೂಡ್ನಲ್ ಕಾನ್ಸೆಪ್ಟ್ ಗಿವನ್ ಬೈ ಎರಾಟೋಸ್ಥನೀಸ್. ಆದರೆ ಇವರು ಪರಿಕಲ್ಪನೆಯನ್ನು ಕೊಟ್ಟರು, ಆದರೆ ಈ ರೇಖೆಗಳನ್ನು ವಿಶ್ವದ ನಕ್ಷೆಯ ಮೇಲೆ ಅಥವಾ ಭೂಪಟದ ಮೇಲೆ ಎಳೆದವರು ಯಾರು ಅಂತಂದರೆ ಗ್ರೀಕ್ ದೇಶದ ಮತ್ತೊಬ್ಬ ಖ್ಯಾತ ಭೂಗೋಳಶಾಸ್ತ್ರಜ್ಞ ಅವರೇ ಹಿಪ್ಪಾರ್ಕಸ್. ಗ್ರೀಕ್ ದೇಶದ ಖ್ಯಾತ ಭೂಗೋಳಶಾಸ್ತ್ರಜ್ಞ ಹಿಪ್ಪಾರ್ಕಸ್ ಅಂತಕ್ಕಂಥವ್ರು ಫ್ರೆಂಡ್ಸ್. ಹಿಪ್ಪಾರ್ಕಸ್ ಬಹುದೊಡ್ಡ ಭೂಗೋಳಶಾಸ್ತ್ರಜ್ಞರು. ಇವರ ಕೊಡುಗೆ ಏನಪ್ಪ ಅಂತಂದರೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ದಿನದಲ್ಲಿ 24 ಗಂಟೆಗಳು ಕಂಡು ಬರ್ತಾವೆ. ಹೌದಾ, 60 ನಿಮಿಷಕ್ಕೆ 1 ಗಂಟೆ. ಹೀಗೆ ಪ್ರತಿಯೊಂದು ವಿಷಯಗಳನ್ನು ಬಹಳ ವ್ಯವಸ್ಥಿತವಾಗಿ ಬೋಧಿಸಿದವರು ಯಾರು ಅಂತಂದರೆ ಈ ಹಿಪ್ಪಾರ್ಕಸ್ ಅಂತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ಹಿಪ್ಪಾರ್ಕಸ್ ಅವರ ಒಂದು ಅಭೂತಪೂರ್ವ ಕೊಡುಗೆ ಯಾವುದಪ್ಪ ಅಂದರೆ ಭೂಗೋಳಶಾಸ್ತ್ರಕ್ಕೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಷವಸ್ತು ಕ್ರಾಂತಿ ದಿನಗಳನ್ನು ನೀವೆಲ್ಲ ಓದಿರ್ತೀರಿ ಈಗ ಆಲ್ರೆಡಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಷವಸ್ತು ಕ್ರಾಂತಿ ದಿನಗಳನ್ನು ಪತ್ತೆ ಮಾಡಿದಂತಹ ಭೂಗೋಳಶಾಸ್ತ್ರಜ್ಞ ಯಾರು ಅಂತಂದರೆ ಹಿಪ್ಪಾರ್ಕಸ್. ವಿಷವಸ್ತು ಕ್ರಾಂತಿ ದಿನಗಳು ನಥಿಂಗ್ ಬಟ್ ಈಕ್ವಿನಾಕ್ಸ್ ಡೇಸ್. ಹೌದಾ, ಎಸ್. ಹೀಗೆ ಈ ಭೂಗೋಳಶಾಸ್ತ್ರದ ಪರಿಚಯ ಅನ್ನುವಂಥ ವಿಷಯ ವಸ್ತು ಈ ರೀತಿಯಾಗಿ ಮುಂದುವರ್ಕೊಂಡು ಬರ್ತದೆ. ಸೊ ಒಂದ್ಸರಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ಹಲವಾರು ಜನ ಭೂಗೋಳಶಾಸ್ತ್ರಜ್ಞರು, ಮೊದಲದಾಗಿ ಎರಾಟೋಸ್ಥನೀಸ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಆಧುನಿಕ ಭೂಗೋಳಶಾಸ್ತ್ರಜ್ಞರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್, ಕಾರ್ಲ್ ಲಿಟ್ಟರ್, ಆನಂತರ ಫೆಡ್ರಿಕ್ ರಾಡ್ಸನ್, ಹೀಗೆ ಹಲವಾರು ಭೂಗೋಳಶಾಸ್ತ್ರಜ್ಞರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಭೂಗೋಳಶಾಸ್ತ್ರಕ್ಕೆ ನೀಡಿದ್ದರಿಂದಾಗಿ ಅವರನ್ನು ಆಯಾ ಶಾಸ್ತ್ರಗಳ ಪಿತಾಮಹರು ಅಂತಲೇ ಕರೆಯಲಾಗುತ್ತದೆ ಅನ್ನುವಂಥದ್ದು ಫ್ರೆಂಡ್ಸ್. ಇದು ಒಂದು. ಅದೇ ರೀತಿಯಾಗಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭೂಗೋಳಶಾಸ್ತ್ರದ ವ್ಯವಸ್ಥಿತ ಅಧ್ಯಯನವನ್ನು ಬೋಧಿಸುವಂತಹ ವಿಶ್ವವಿದ್ಯಾಲಯ ಪ್ರಾರಂಭಗೊಂಡಿದ್ದು ಜರ್ಮನಿಯಲ್ಲಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಗೋಳಶಾಸ್ತ್ರದ ವ್ಯವಸ್ಥಿತವಾದ ಅಧ್ಯಯನವನ್ನು ಬೋಧಿಸುವ ವಿಶ್ವವಿದ್ಯಾಲಯ ಪ್ರಾರಂಭಗೊಂಡಿದ್ದು ಈ ಜರ್ಮನಿಯಲ್ಲಿ. ಈ ಒಂದು ವಿಶ್ವವಿದ್ಯಾಲಯದ ಸ್ನೇಹಿತರ ಇದುವರೆಗೆ ತಾವೆಲ್ಲರೂ ಭೂಗೋಳಶಾಸ್ತ್ರದ ಪರಿಚಯದ ವಿಷಯವಸ್ತು ಕುರಿತಾಗಿ ತಿಳಿದುಕೊಂಡಿದ್ದಾರೆ. ಭೂಗೋಳಶಾಸ್ತ್ರ ಅಂದರೆ ಏನು, ಅದರ ಪಿತಾಮಹರು ಯಾರು, ಏನಾಗಿದೆ, ಅದು ಒಳಗೊಂಡಿರುವಂಥ ವಿಷಯವಸ್ತುಗಳು ಯಾವುವು, ಹೌದಾ, ಹೀಗೆ ಹಲವಾರು ವಿಷಯಗಳನ್ನು ಈ ಒಂದು ಭಾರತದ ಭೂಗೋಳ ಪರಿಚಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇಂಥ ಹಲವಾರು ವಿಷಯಗಳನ್ನು, ಹಲವಾರು ಟಾಪಿಕ್ಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಶ್ನೆಗಳು ಬರುವಂಥ ಹಲವಾರು ವಿಷಯಗಳನ್ನು ನೋಡಿದ್ದೀವಿ. ಸೊ ತುಂಬ ಖುಷಿಯ ಸಂಗತಿ ಏನು ಅಂತಂದರೆ, ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ, ನನ್ನ ಈ ಒಂದು 10 ವರ್ಷದ ಭೂಗೋಳಶಾಸ್ತ್ರದ ಉಪನ್ಯಾಸ ವೃತ್ತಿಯಲ್ಲಿ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ, ಅವರ ಒಂದು ಅಪೇಕ್ಷೆ, ಒತ್ತಾಯದ ಮೇರೆಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿವರಣಾತ್ಮಕ ಪುಸ್ತಕವನ್ನು ಬರೆಯಿರಿ ಎನ್ನುವಂಥ ಒಂದು ಬೇಡಿಕೆ ಇತ್ತು. ಸೊ ವಿದ್ಯಾರ್ಥಿಗಳ ಒಂದು ಕೋರಿಕೆ ಮೇರೆಗೆ ನಾನು ಸುಮಾರು 8-9 ತಿಂಗಳ ಒಂದು ಪರಿಶ್ರಮದಿಂದಾಗಿ ಇವತ್ತು 2 ಪುಸ್ತಕಗಳನ್ನು ನಾನು ಹೊರತಂದಿದ್ದೇನೆ. ಅದರಲ್ಲಿ ಸ್ನೇಹಿತರ ಮೊದಲದಾಗಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಭೂಗೋಳಶಾಸ್ತ್ರ ಪ್ರಶ್ನಕೋಶ ಅನ್ನುವಂಥದ್ದು. ಭೂಗೋಳಶಾಸ್ತ್ರ ಪ್ರಶ್ನಕೋಶ
ಇದು ಸುಮಾರು 2400ಕ್ಕಿಂತಲೂ ಹೆಚ್ಚಿನ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂತಂದರೆ 1979ರಿಂದ 2019 ಡಿಸೆಂಬರ್ವರೆಗೆ ನಡೆದಿರುವಂತಹ IAS, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ KPSC, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ PSI, ಸಿವಿಲ್, ಫಿಂಗರ್ ಪ್ರಿಂಟಿಂಗ್, ರಿಸರ್ವ್ PSI, ಅದೇ ರೀತಿಯಾಗಿ ಜೈಲರ್ ಡಿಪಾರ್ಟ್ಮೆಂಟ್ ನಡೆಸಿರುವಂಥ ಜೈಲರ್, ವಾರ್ಡರ್, PU ಕಾಲೇಜ್ ಲೆಕ್ಚರರ್, B.Ed, D.Ed, TET, ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್, SDA, FDA, PDO ಹೀಗೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಎಲ್ಲ ಪ್ರಶ್ನೆಗಳನ್ನು ಆಯಾ ವಿಷಯ ವಸ್ತುಗನುಸಾರವಾಗಿ ಆಯಾ ಪಠ್ಯಕ್ರಮ ಅನುಸಾರವಾಗಿ ವಿಷಯವಾರು ಇದರಲ್ಲಿ ಬೇರ್ಪಡಿಸಲಾಗಿದ್ದು ವಿದ್ಯಾರ್ಥಿಗಳಿಂದ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವೇ ಅವಧಿಗಳಲ್ಲಿ ಇವತ್ತು ಈ ಒಂದು ಪುಸ್ತಕ ಇವತ್ತೆಲ್ಲ ವಿದ್ಯಾರ್ಥಿಗಳ ಮನೆ ಮಾತಾಗಿದೆ. ಇದು 3ನೇ ಆವೃತ್ತಿಯಾಗಿದ್ದು, ಪರಿಷ್ಕೃತ 3ನೇ ಆವೃತ್ತಿಯಾಗಿದ್ದು, ಈ ಒಂದು ಪುಸ್ತಕದ ವಿಶೇಷತೆ ಅಂತಂದರೆ ಇತ್ತೀಚೆಗೆ ನಡೆದಂತಹ ಜೂನ್ 5, 2020 ನಡೆದಂತಹ PSI ಸಿವಿಲ್ ಪರೀಕ್ಷೆಯಲ್ಲಿ ಈ ಭೂಗೋಳಶಾಸ್ತ್ರ ಪುಸ್ತಕದಿಂದ ಯಥಾವತ್ತಾಗಿ 20 ಪ್ರಶ್ನೆಗಳು ಆ ಒಂದು ಎಕ್ಸಾಮ್ದಲ್ಲಿ ಬಂದಿತ್ತು ಅನ್ನುವಂಥದ್ದು ಫ್ರೆಂಡ್ಸ್. ಇದೊಂದು ನಮಗೆ ಬಹಳ ಖುಷಿಯ ಸಂಗತಿ. ಇದರಲ್ಲಿ ಪ್ರತಿಯೊಂದು ಪ್ರಶ್ನೆಗಳನ್ನು ಆಯಾ ಚಾಪ್ಟರ್ಗೆ ಅನುಗುಣವಾಗಿ ಅಥವಾ ಆಯಾ ಒಂದು ಅಧ್ಯಾಯಕ್ಕೆ ಅನುಗುಣವಾಗಿ ವಿಂಗಡಿಸಿದ್ದೇನೆ. ಸಪೋಸ್ ನೀವೇನಾದರೂ ಭಾರತದ ಕೃಷಿ ವ್ಯವಸ್ಥೆ ಆಗಿರ್ಬೋದು, ಭಾರತದ ನದಿಗಳಾಗಿರ್ಬೋದು, ಹೀಗೆ ಈ ಒಂದು ಅಧ್ಯಾಯದ ಕುರಿತಾಗಿ ನೀವು ಸ್ಟಡಿ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಇದುವರೆಗೆ ಭಾರತದ ಕೃಷಿಯ ಮೇಲೆ ಹಾಗೂ ಭಾರತದ ನದಿಗಳ ಮೇಲೆ ಯಾವ್ಯಾವ ಎಕ್ಸಾಮ್ದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥದ್ದು ನಿಮಗೆ ಪರಿಪೂರ್ಣವಾದ ಜ್ಞಾನವನ್ನು ಈ ಒಂದು ಪುಸ್ತಕ ನೀಡ್ತಾ ಇದೆ. ತಾವು ಕೂಡ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಈ ಪುಸ್ತಕವನ್ನು ಅಧ್ಯಯನ ಮಾಡಿ ಇದರ ಸಾಧಕ ಮತ್ತು ಬಾಧಕಗಳನ್ನು, ತಮ್ಮ ಅನಿಸಿಕೆಗಳನ್ನು ಹಾಗೂ ಸೂಚನೆಗಳನ್ನು, ಸಲಹೆಗಳನ್ನು ನಮಗೆ ನೀಡ್ತೀರಿ ಅನ್ನುವಂಥ ಒಂದು ಅಭಿಲಾಷೆ ನನ್ನದಾಗಿದೆ. ಇದರ ಜೊತೆಗೆ ಇನ್ನೊಂದು ಪುಸ್ತಕವನ್ನು ಬರೆದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪುಸ್ತಕ, ಡಿಸ್ಕ್ರಿಪ್ಟಿವ್ ಟೈಪ್ನಲ್ಲಿದೆ. ಇದು ಸುಮಾರು 484 ಪುಟಗಳನ್ನು ಒಳಗೊಂಡಿದ್ದು ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ ಹಾಗೂ ಪ್ರಾಕೃತಿಕ ಹೀಗೆ 4 ವಿಭಾಗಗಳನ್ನು ಒಳಗೊಂಡಿರುವಂತಹ ಕರ್ನಾಟಕ ರಾಜ್ಯದ ಮನೆ ಮಾತಾಗಿರುವಂಥ ಪುಸ್ತಕ ಅಂತ ಹೇಳಲು ತಪ್ಪಾಗಲಾರದು. ವಿಶೇಷತೆ ಏನಪ್ಪ ಅಂತಂದರೆ 2019 ಡಿಸೆಂಬರ್ವರೆಗೂ ಕೂಡ ಈ ಭೂಗೋಳಶಾಸ್ತ್ರದಲ್ಲಿ ಅಪ್ಡೇಟ್ ಆಗಿರುವಂಥ ಎಲ್ಲ ಪ್ರಚಲಿತ ಭೂಗೋಳಶಾಸ್ತ್ರವನ್ನು ಒಳಗೊಂಡಿರುವಂಥ ಕರ್ನಾಟಕದ ಮೊದಲ ಭೂಗೋಳಶಾಸ್ತ್ರ ವಿವರಣಾತ್ಮಕ ಪುಸ್ತಕ ಅಂದರೂ ಏನು ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಇದರಲ್ಲಿ ಸಾಕಷ್ಟು ಕರೆಂಟ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು, ವಿಷಯಗಳನ್ನು ಅಪ್ಡೇಟ್ ಮಾಡಿದ್ದೇನೆ. ಜೊತೆಗೆ ಹಲವಾರು ಶಿಕ್ಷಕರನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಂಡು ಈ ಪುಸ್ತಕ ಬಹಳ ಪರಿಣಾಮಕಾರಿಯಾಗಿ ಬರೋದ್ರಲ್ಲಿ ನಾನು ಬಹಳಷ್ಟು ಶ್ರಮ ವಹಿಸಿದೆ ಅನ್ನುವಂಥದ್ದು. ಇದರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಕರೆಂಟ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದು, ಯಮುನಾ ನದಿಗೆ ಅಡ್ಡಲಾಗಿ ಲಕ್ಕೋರ್ ಅಣೆಕಟ್ಟೆ ಯೋಜನೆ ಪ್ರಸ್ತಾಪವಾಗಿದ್ದು, ಅದೇ ರೀತಿಯಾಗಿ ಕಳಸಾ ಬಂಡೂರಿ ನಾಲಾ ಯೋಜನೆ ಆಗಿರ್ಬೋದು, ಅದೇ ರೀತಿಯಾಗಿ ಮಹದಾಯಿ ಅಂತಿಮ ತೀರ್ಪು ಆಗಿರ್ಬೋದು, ಜೊತೆಗೆ ನಮ್ಮ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು, ಅದೇ ರೀತಿಯಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲೇ ಭೂಗೋಳಶಾಸ್ತ್ರಕ್ಕೆ ಅನುಕೂಲವಾಗುವಂತಹ ಯಾವ್ಯಾವ ಚಾಪ್ಟರ್ಸ್ಗಳಿದೆ ಆ ಭೂಗೋಳಶಾಸ್ತ್ರ ಮತ್ತು ಪರಿಸರಕ್ಕೆ ಅನುಕೂಲವಾಗುವಂಥ ಎಲ್ಲ ವಿಷಯ ವಸ್ತುಗಳನ್ನು ಆಯಾ ಅಧ್ಯಾಯಕ್ಕೆ ಅನುಸಾರವಾಗಿ ನಾನು ನೀಡ್ತಾ ಬಂದಿದ್ದೇನೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಆಯ್ಕೆ ಮಾಡಿರುವಂತಹ ರಾಜ್ಯ ಚಿಟ್ಟೆ ಆಗಿರ್ಬೋದು, ಅದೇ ರೀತಿಯಾಗಿ ದೇಶದ ಮೊದಲ ತದ್ರೂಪಿ ಕೋಣ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹುಲಿ ಜನಗಣತಿ ಆಗಿರ್ಬೋದು, ಭಾರತದ ರಾಷ್ಟ್ರೀಯ ಹುಲಿ ಜನಗಣತಿ, ಹೀಗೆ ನಮ್ಮ ದೇಶದಲ್ಲಿ ಕಂಡುಬರುವಂಥ ಯಾವ್ಯಾವ ರಾಜ್ಯಗಳಲ್ಲಿ ಹುಲಿಯ ಒಂದು ಸಂರಕ್ಷಣಾ ತಾಣಗಳಿವೆ, ಹೀಗೆ ಹಲವಾರು ವಿಷಯಗಳನ್ನು ಈ ಒಂದು ಹೊಸ ಭೂಗೋಳಶಾಸ್ತ್ರ ವಿವರಣಾತ್ಮಕ ಪುಸ್ತಕದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೇನೆ. ವಿದ್ಯಾರ್ಥಿಗಳಿಂದ ಒಂದು ಉತ್ತಮ ಪ್ರತಿಕ್ರಿಯೆ ಈ ಒಂದು ಪುಸ್ತಕಕ್ಕೆ ಬಂದಿದೆ. ಎರಡೂ ಪುಸ್ತಕಗಳು, ಈ ಭೂಗೋಳಶಾಸ್ತ್ರ ಪ್ರಶ್ನಕೋಶ ಹಾಗೂ ಭೂಗೋಳಶಾಸ್ತ್ರ ವಿವರಣಾತ್ಮಕ ಪುಸ್ತಕಗಳು ತುಂಬ ಚೆನ್ನಾಗಿವೆ ಅನ್ನುವಂಥ ಒಂದು ವಿದ್ಯಾರ್ಥಿಗಳ ಅಭಿಪ್ರಾಯ ಬರ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಒಂದು ಅಭಿಪ್ರಾಯಗಳನ್ನು ವಾಟ್ಸಪ್ಗಳ ಮೂಲಕ ಹಾಗೂ ಪತ್ರದ ಮುಖೇನ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಇನ್ನಷ್ಟು ವಿದ್ಯಾರ್ಥಿಗಳ ಸಲಹೆ ಸೂಚನೆಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕವನ್ನು ಓದಿ ಈ ಪುಸ್ತಕವನ್ನು ಬಳಸಿಕೊಂಡು ತಮ್ಮ ಒಂದು ಸಲಹೆ ಸೂಚನೆಗಳನ್ನು, ಅನಿಸಿಕೆಗಳನ್ನು ನೀಡಬೇಕಾಗಿ ವಿನಂತಿ. ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಪುಸ್ತಕಗಳು ತಮಗೆ ಎಲ್ಲರಿಗೂ ರಿಯಾಯಿತಿ ದರದಲ್ಲಿ ನೀಡಲಾಗ್ತದೆ. ಅದೇ ರೀತಿಯಾಗಿ ಈ ಲಾಕ್ಡೌನ್ ಟೈಮ್ನಲ್ಲಿ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ವಿದ್ಯಾರ್ಥಿಗಳಿಗೆ ಧಾರವಾಡಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಅವರಿಗೆ ನಾವು ಪೋಸ್ಟ್ ಮೂಲಕ, ಅದೇ ರೀತಿಯಾಗಿ ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ರಿಜಿಸ್ಟರ್ ಪ್ರಿಂಟೆಡ್ ಬುಕ್ ಆಗಿರ್ಬೋದು, ಕೊರಿಯರ್ ಮೂಲಕ ನಾವು ತಲುಪಿಸಲಿಕ್ಕೆ ಇವತ್ತು ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪುಸ್ತಕಗಳು ಬೇಕಾದಲ್ಲಿ ನೀವು
ನನ್ನನ್ನು ಸಂಪರ್ಕಿಸಬಹುದು. ಅದೇ ರೀತಿಯಾಗಿ ಶರಣು ಭಾಗವತ್ ಅವರನ್ನು ಕೂಡ ಸಂಪರ್ಕಿಸಬಹುದು. ನಿಮಗೆ ನಮ್ಮ ನಂಬರ್ಗಳು ಯೂಟ್ಯೂಬಲ್ಲಿ ಅಪ್ಡೇಟ್ ಆಗ್ತದೆ. ಸೊ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೋ ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು ಸ್ನೇಹಿತರು.